ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಈ ಹೊತ್ತು ದೇವರು ಎಷ್ಟೋ ಪ್ರೀತಿ ಉಳ್ಳ ದೇವರಾಗಿದ್ದಾರೆ. ನಮ್ಮ ಎಲ್ಲ ಚಿಂತೆಗಳನ್ನಾಗಲಿ, ಎಲ್ಲ ವೇದನೆಗಳನ್ನಾಗಲಿ, ಎಲ್ಲ ರೀತಿಯಲ್ಲೂ ಕೂಡ ದೇವರು ಬಿಡಿಸುವಾತನಾಗಿದ್ದಾನೆ. ಬೈಬಲಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 55 ಮತ್ತು 22ನೇ ವಚನ ಓದಿಕೊಳ್ಳೋಣ ನಾವು. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೋಡ್ರಿ, ದೇವರು ಇಲ್ಲಿ ಹೇಳ್ತದೆ, ದೇವರ ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮ ಚಿಂತಾಭಾರವನ್ನು ಅಂದರೆ ನಮ್ಗೆ ಯಾವುದೇ ಚಿಂತೆ ಆಗಿರ್ಬೋದು, ಪ್ರತಿಯೊಂದು ಚಿಂತೆ ಕೂಡ ನಾವು ಬಹಳಷ್ಟು ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ. ಆ ಚಿಂತೆಯನ್ನು ಬಿಟ್ಬಿಡ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಏನಂತ ಹೇಳ್ತದೆ? ಆತನೇ ಹೇಳ್ತಾ ಇದ್ದಾನೆ, ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ. ಹೌದು, ಆ ಚಿಂತಾಭಾರವನ್ನು ನಾವು ಹೊತ್ತುಕೊಂಡ್ರೆ ನಾವು ಏನು ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ, ಏನು ಕೂಡ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆತನ ಮೇಲೆ ಪ್ರಾರ್ಥನೆ ಮಾಡಿ ಆತನ ಮೇಲೆ ಹಾಕೋದಾದ್ರೆ ದೇವರು ನಮಗೋಸ್ಕರ ಆ ಚಿಂತಾಭಾರದಿಂದ ಬಿಡುಗಡೆ ಕೊಡುವಾತನಾಗಿದ್ದಾನೆ. ನೋಡ್ರಿ, ಅನೇಕರು ಅನೇಕ ರೀತಿಯಲ್ಲಿ ಚಿಂತೆ ಮಾಡ್ತಾ ಇರ್ತಾರೆ. ಕೆಲವರು ಬರ್ತಾರೆ ಅವ್ರ ಹತ್ರ, ಏನು ಇಷ್ಟೊಂದು ಒಳಗೆ ಹೋಗ್ಬಿಟ್ಟಿದ್ಯಾ, ಸಣ್ಣ ಆಗ್ಬಿಟ್ಟಿದ್ಯಾ ಎಂಬುದಾಗಿ ಅನೇಕರು ಕೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಏನು ಮಾಡೋದಕ್ಕ, ತುಂಬ ಚಿಂತೆ ಆಗ್ತಾ ಇದೆ ನನಗೆ, ಹಂಗೆ ಹಿಂಗೆ ಅಂತ ಹೇಳಿದಾಗ ಅವ್ರನ್ನ ಸಂತೈಸಬೇಕೇ ಹೊರತು ಇನ್ನೂ ಹೆಚ್ಚಾಗಿ ಅವರ ಮೇಲೆ ಚಿಂತೆ ಇನ್ನೂ ಜಾಸ್ತಿ ಆಗೋ ಥರ ಮಾತನಾಡಬಾರ್ದು. ಅನೇಕರು ನಾನು ನೋಡಿದ್ದೀನಿ, ಅನೇಕರು ಏನು ಮಾಡ್ತಾರೆ ಗೊತ್ತಾ, ಅವ್ರು ಚಿಂತೆ ಮಾಡ್ತಿರ್ತಾರೆ ಒಬ್ರು ಕುತ್ಕೊಂಡು, ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕೋ ಭಾಳ ಚಿಂತೆ ಮಾಡ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಕೇಳಿದಾಗ ಹಿಂಗಾಗಿದೆ, ನಮ್ಮ ಪರಿಸ್ಥಿತಿ ಹಿಂಗಿದೆ. ಪ್ರತಿಯೊಂದು ಕೂಡ ಒಂದು ಹಣದ ವಿಚಾರದಲ್ಲಿ ಅಲ್ಲ, ಒಂದು ಕಷ್ಟದ ವಿಚಾರದಲ್ಲ, ಪ್ರತಿಯೊಂದು ವಿಚಾರಕ್ಕೂ ಅನೇಕರು ಸುಮ್ಮನೆ ಚಿಂತೆ ಮಾಡ್ತಾ ಇರ್ತಾರೆ, ಬಹಳಷ್ಟು ಚಿಂತೆ ಮಾಡ್ತಿರ್ತಾರೆ. ಅವ್ರಿಗೆ ಬಂದ್ಬಿಟ್ಟು ಅನೇಕರು ಏನು ಮಾಡ್ತಾರೆ, ಕುತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರು ಬಂದು ಮತ್ತೆ ಅವ್ರು ಹೌದು ಬಿಡೆ, ಏನು ಮಾಡೋದು, ಹಾಗೆ ಹೀಗೆ ಎಂಬುದಾಗಿ ಅವ್ರು ಇನ್ನೂ ಸ್ವಲ್ಪ ಚಿಂತೆ ಮಾಡೋ ಥರ ಇದು ಮಾಡೋದು. ಅದು ಅಲ್ಲ, ಚಿಂತೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಬೇಕು, ಚಿಂತೆ ಮಾಡಬೇಡ್ರಿ, ದೇವರಿದ್ದಾರೆ, ದೇವ್ರು ನಡೆಸ್ತಾರೆ, ಮುಂದೆ ಹೋಗಿ ಎಂಬುದಾಗಿ. ನೀವು ಚಿಂತೆ ಮಾಡ್ಕೊತ ಕೂತ್ಕೊಂಡ್ರೆ ನೀವು ಏನು ಆ ಕಡೆ ಈ ಕಡೆ ಬೆಳೆಯೋಕ್ಕೂ ಆಗೋದಿಲ್ಲ, ಉದ್ದನೂ ಬೆಳೆಯೋಕ್ಕಾಗಲ್ಲ, ಗಿಡ್ಡಕ್ಕೂ ಬೆಳೆಯೋಕ್ಕಾಗೋದಿಲ್ಲ. ಆತನ ಮೇಲೆ ಹಾಕಿದಾಗ ಆ ಚಿಂತೆಯನ್ನೆಲ್ಲವನ್ನು ಆತನ ತೀರಿಸುವಾತನಾಗಿದ್ದಾನೆ. ನಾವು ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ, ಎಲ್ಲವನ್ನೂ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ದೇವರ ಮೇಲೆ ನಮ್ಮ ಚಿಂತಾಭಾರವನ್ನು ಹಾಕಿರುವಾಗ ಪ್ರತಿಯೊಂದು ಚಿಂತೆಯನ್ನು ಕೂಡ, ಪ್ರತಿಯೊಂದು ಸಣ್ಣ ವಿಚಾರದಲ್ಲಾಗಲೂ ಕೂಡ ಚಿಂತೆ ಮಾಡ್ಕೊತ ಕೂತ್ಕೋಬಾರ್ದು, ಮುಂದೆ ಹೋಗಬೇಕು. ಪರವಾಗಿಲ್ಲ, ಈ ಹೊತ್ತು ನನಗೆ ಈ ಚಿಂತೆ ಇದೆಯಾ, ದೇವರ ಮೇಲೆ ಭಾರ ಹಾಕ್ತಾನೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಸತತವನ್ನು ದಯಪಾಲಿಸ್ತಾನೆ, ಆ ಚಿಂತೆ ಭಾರದಿಂದ ಹೊರಗಡೆ ತರ್ತಾರೆ, ಅವಾಗ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಹೌದು, ಚಿಂತೆ ಮಾಡಬೇಡ್ರಿ ಪ್ರಿಯರೇ. ಯಾಕೆಂದರೆ ನಮ್ಮ ಚಿಂತೆಯನ್ನು ನಾವೇ ಹೊತ್ತುಕೊಂಡ್ರೆ ನಾವು ಕುಗ್ಗಿ ಹೋಗುತ್ತೇವೆ. ಕುಗ್ಗಿ ಹೋದಾಗ ಏನಾಗುತ್ತೆ, ನಮ್ಮ ಶರೀರ ನಮಗೆ ಸಹಕಾರ ಕೊಡೋದಿಲ್ಲ. ದೇವರ ಮೇಲೆ ಆ ಚಿಂತಾಭಾರವನ್ನು ಹಾಕಿರುವಾಗ ದೇವರು ನಮಗೋಸ್ಕರ ಚಿಂತಿಸುವವನಾಗಿದ್ದಾನೆ. ದೇವರು ಏನು ಮಾಡಿದ್ರೆ ನಮಗೋಸ್ಕರ ದೇವರು ನಮಗಾಗಿ ಚಿಂತೆ ಮಾಡುವಾತನಾಗಿದ್ದಾನೆ. ನಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಬೇಕು. ನಾವು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಕೆಲಸ ಕಾರ್ಯಗಳಲ್ಲಿ ದಿನನಿತ್ಯ ಹೇಗೆ ನಾವು ಹೋಗಬೇಕು ಅದೇ ರೀತಿಯಲ್ಲೇ ಹೋಗಬೇಕು. ಪ್ರಾರ್ಥನೆ ಮಾಡಬೇಕು, ಆತನಿಗೆ ಒಪ್ಪಿಸಿಕೊಡ್ಬೇಕು. ಅಪ್ಪ ಏಸಯ್ಯ, ನಾನು ಹೀಗೆ ಹೋಗ್ತಾ ಇದ್ದೇನೆ, ನನ್ನ ಚಿಂತಾಭಾರವನ್ನೆಲ್ಲ ನಿನ್ನ ಮೇಲೆ ಹಾಕ್ತಾ ಇದ್ದೇನೆ, ನನ್ನನ್ನು ನಡೆಸು, ಈ ದಿನ ನನ್ನ ನಡೆಸು ಎಂಬುದಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅನೇಕರು ಇದ್ದಂಥವರು ಚಿಂತೆ ಮಾಡ್ತಾರೆ, ಇಲ್ದಂಥವರು ಚಿಂತೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಚಿಂತೆ ಇರುತ್ತೆ. ಆದರೆ ಆ ಚಿಂತೆಗೊಳಗಾಗಿ ನಮ್ಮ ಶರೀರವನ್ನು ನಾವು ಬಲಹೀನಪಡಿಸಿಕೊಳ್ಳಬಾರದು. ಏನು ಮಾಡಬಾರ್ದು, ನಾವು ಬಲಹೀನಪಡಿಸಿಕೊಳ್ಳಬಾರದು. ಬಲವನ್ನು ಹೊಂದಬೇಕೇ ಹೊರತು ಬಲಹೀನಪಡಿಸ್ಕೊಳ್ಬಾರ್ದು. ನಮ್ಮ ಚಿಂತೆ ಏನೇ ಇದ್ರು ಕೂಡ ಆತನ ಮೇಲೆ ಹಾಕಿರಿ ಪ್ರಿಯರೇ. ಆತ ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ, ಆ ಚಿಂತೆಯಿಂದ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಅದೇ ರೀತಿಯಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ನಾವು ಬೆಳಗ್ಗೆ ರಾತ್ರಿ ಎಲ್ಲ ಮಲಗಿರ್ತೀವಿ ಯಾವುದೇ ಚಿಂತೆ ಇಲ್ಲದಾಗೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದೇ ಟೆನ್ಷನ್ನು, ಆ ಟೆನ್ಷನ್ನು, ಚಿಂತೆ ಎಲ್ಲವನ್ನು ಮರೆತು ಬಿಡ್ರಿ, ದೇವ್ರ ಮೇಲೆ ಹಾಕ್ರಿ, ಮುಂದೆ ಹೋಗ್ರಿ, ದೇವ್ರು ನಡೆಸ್ತಾರೆ. ಇವತ್ತು ನಮ್ಗೇನೋ ಒಂದು ಬೇಕಪ್ಪ ಅಂತ ಹೇಳಿದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ರಿ. ದೇವ್ರು ಅದ್ರ ಮೂಲಕ ನಮಗೆ ಸಹಾಯ ಮಾಡ್ತಾರೆ, ಪ್ರಾರ್ಥನೆ ಮೂಲಕ ನಮಗೆ ಸಹಾಯ ಮಾಡ್ತಾರೆ. ಇನ್ನೊಬ್ಬರನ್ನ ಆತುಕೊಳ್ಳೋದು ಬಿಟ್ಬಿಡ್ರಿ. ನಮ್ಮಷ್ಟಕ್ಕೆ ನಾವೇ ಸ್ವತಃ ಬುದ್ಧಿಯಿಂದ ದೇವರು ಕೊಟ್ಟ ಜ್ಞಾನದಿಂದ ನಾವು ಮುಂದಕ್ಕೆ ಹೋಗೋದಾದ್ರೆ, ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಅದೆಲ್ಲ ರೀತಿಯಲ್ಲೂ ಕೂಡ ನಾವು ಉಪಯೋಗಿಸ್ಕೊಳ್ಳೋದಾದ್ರೆ ನಮ್ಮ
ಚಿಂತೆ ಎಲ್ಲವನ್ನು ಕೂಡ ದೂರ ಮಾಡ್ತಾರೆ ದೇವರು. ಒಬ್ಬರು ಕೂಲಿ ಕೆಲಸ ಮಾಡೋರು ಏನು ಮಾಡ್ತಾರೆ ಹೇಳ್ರಿ, ಇವತ್ತಿನ ಕಾಟ್ ಇವತ್ತಿಗೆ ಸಾಕಪ್ಪ ಎಂಬುದಾಗಿ ಚಿಂತೆ ಇಲ್ದಂಗೆ ಮಲ್ಕೊಳ್ತಾರೆ. ಆದರೆ ಇದ್ದಂಥವ್ರಾಗಿರ್ಬೋದು ಅನೇಕ ರೀತಿಯಲ್ಲಿ ಚಿಂತೆ ಮಾಡ್ತಾ ಇರ್ತಾರೆ. ಹೇಗೆ ಮಾಡೋದು, ಹೆಂಗೆ ಮಾಡೋದು, ಇದೆಲ್ಲಿಡೋದು ಅದೆಲ್ಲಿಡೋದು ಎಂಬುದಾಗಿ ಭಾಳಷ್ಟು ಚಿಂತೆ ಮಾಡ್ತಿರ್ತಾರೆ. ಆ ಚಿಂತಾ ಭಾರವನ್ನು ಬಿಟ್ಬಿಡ್ರಿ, ದೇವರ ಮೇಲೆ ಹಾಕ್ರಿ, ಮುಂದೆ ಹೋಗ್ರಿ, ದೇವ್ರು ನಡೆಸ್ತಾರೆ. ಅನೇಕರು ಚಿಂತೆಯಲ್ಲಿ ಒಳಗಾಗಿದಾರ, ಅವ್ರಿಗೆ ನಾವು ಸಂತೈಸುವಂಥ ಮಾತುಗಳನ್ನು ಮಾತನಾಡಬೇಕೋ ಹೊರತು ಇನ್ನೂ ಸ್ವಲ್ಪ ಭಾರವನ್ನು ಅವ್ರ ಮೇಲೆ ಹಾಕಬಾರ್ದು. ನೀವು ಒಂದು ವೇಳೆ ಅವ್ರು ಚಿಂತೆಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೀರಾ, ಇನ್ನೂ ಸ್ವಲ್ಪ ಬಂದ್ಬಿಟ್ಟು ಹೌದಾ ಹೀಗಿದೆಯಾ, ಅಯ್ಯೋ ಹೆಂಗೆ ಮಾಡೋದು ಮತ್ತೆ ಇವಾಗ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಪಡಿಸೋದಲ್ಲ. ಹೌದಾ ಚಿಂತೆ ಮಾಡ್ತಿದೀಯಾ, ಯಾಕೆ ಚಿಂತೆ ಮಾಡ್ತಿದ್ಯಾ, ದೇವ್ರು ಇದ್ದಾರೆ ಬಿಡು, ದೇವ್ರಿಗೆ ಪ್ರಾರ್ಥನೆ ಮಾಡು, ಅದ್ರ ಮೂಲಕ ದೇವ್ರು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಹೇಳಬೇಕು ಪ್ರಿಯರೇ. ಅದು ಬಿಟ್ಟು ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡಬಾರ್ದು ಪ್ರಿಯರೇ. ಹೌದು, ಅನೇಕ ರೀತಿಯಲ್ಲಿ ನಾವು ತುಂಬ ಜನ ನೋಡ್ತಿರ್ತೀವಿ. ಇವಾಗ ಭಿಕ್ಷುಕ ಇರ್ತಾನೆ, ಭಿಕ್ಷುಕ ಏನು ಮಾಡ್ತಾನೆ, ಅವತ್ತಿನ ದಿನ ಪೂರ್ತಿ ಭಿಕ್ಷೆ ಬೇಡಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ತಾನೆ. ಹೌದಾ, ಅವ್ನಿಗೇನು ಚಿಂತೆ ಇರೋದಿಲ್ಲ, ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೊಂದು ಸಲ ಹೋಗ್ಬೋದು ಎಂಬುದಾಗಿ. ಯಾಕೆ ಎಲ್ಲವನ್ನೂ ಕೊಟ್ಟಿದ್ದಾರೆ ದೇವರು ನಮಗೆ, ಯಾಕೆ ಚಿಂತೆ ಮಾಡಬೇಕು, ನಮ್ಮಲ್ಲಿ ಎಲ್ಲವನ್ನೂ ಇಟ್ಟಿದ್ದಾರೆ. ಹೌದಾ, ಅದ್ರ ಮೂಲಕ ನಾವು ಆಶೀರ್ವಾದಗಳನ್ನು ಹೊಂದ್ತೀವಿ. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡೋದ್ರ ಮೂಲಕ ನಮ್ಮ ಚಿಂತೆ, ಭಾರ, ಹೋರಾಟ, ದುಃಖ ಎಲ್ಲ, ಕಣ್ಣೀರು ಎಲ್ಲವೂ ಕೂಡ ದೂರವಾಗಿ ಹೋಗ್ತದೆ ಪ್ರಿಯರೇ. ಹೌದು, ದೇವರ ನಾಮದಲ್ಲಿ ಪ್ರಿಯರೇ ಚಿಂತೆ ಮಾಡಬೇಡ್ರಿ. ನೋಡ್ರಿ, ಕೀರ್ತನೆಗಾರನ ಹೇಳ್ತಾನೆ, ಕೀರ್ತನೆಯಲ್ಲಿ 55:22 ವಚನ ಹೇಳುತ್ತದೆ. ಮತ್ತೊಂದು ಸರಿ ನೋಡ್ಕೊಳ್ಳೋಣ. ಕೀರ್ತನೆ 55:22 ಹೇಳ್ತದೆ ನೋಡ್ರಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು. ನೋಡ್ರಿ, ನಮ್ಮಷ್ಟಕ್ಕೆ ನಾವೇ ಚಿಂತೆ ಮಾಡಿದ್ರೆ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಆತನ ಮೇಲೆ ಹಾಕಬೇಕು, ಮುಂದೆ ಸಾಗಬೇಕು. ನಾಳೆಗೊಂದು ಕಷ್ಟ ಇದೆಯಾ, ಪರವಾಗಿಲ್ಲ, ದೇವರೇ ನೀನು ನಡೆಸಪ್ಪ, ಈ ದಿನವೆಲ್ಲ ನಿನ್ನ ಚಿತ್ತದ ಪ್ರಕಾರ ನಡೆಸಪ್ಪ, ನನ್ನ ಆಲೋಚನೆ, ನನ್ನ ಭಾರ, ಹೊರೆ ಎಲ್ಲವೂ ನಿನ್ನ ಮೇಲೆ ಹಾಕ್ತಿದ್ದೇನೆ ಕರ್ತನೆ, ನೀನೇ ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಮುಂದೆ ಹೋದಾಗ ಆ ಚಿಂತಾಭಾರದಿಂದ ದೇವರು ಖಂಡಿತವಾಗ್ಲೂ ನಮ್ಮನ್ನು ತಪ್ಪಿಸ್ತಾರೆ ಪ್ರಿಯರೇ. ಆ ಚಿಂತೆ ಮಾಡ್ತಾ ಒಂದೇ ಸ್ಥಳದಲ್ಲಿ ಕೂತ್ಕೊಳ್ಳೋದಲ್ಲ, ಎದ್ದು ಮುಂದೆ ಹೋಗಬೇಕು. ಹೌದು, ನಾವು ಒಂದು ವೇಳೆ ಏನಾದರೂ ಮಾಡಬೇಕಪ್ಪ ಕೆಲಸ, ಅಥವಾ ನೀರು ತುಂಬ್ಕೊಂಡು ಕುಡಿಬೇಕಂದ್ರೂ ಕೂಡ ನಾವು ಎದ್ದು ಹೋಗಬೇಕು. ಅದೇ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀರು ನಮ್ಮ ಹತ್ರ ಬರಲ್ಲ, ಊಟ ನಮ್ಮ ಹತ್ರ ಬರಲ್ಲ, ಯಾವುದೇ ಒಂದು ವಸ್ತು ನಮ್ಮ ಹತ್ರ ಬರಲ್ಲ. ನಾವು ಎದ್ದು ಹೋಗಿ ತಗೊಂಡ್ರೆ ಮಾತ್ರ ಅದು ಬರ್ತದೆ. ಹಾಗೆ ನಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮುಂದೆ ಸಾಗುವಾಗ ದೇವರು ಖಂಡಿತವಾಗ್ಲೂ ನಡೆಸ್ತಾರೆ ಪ್ರಿಯರೇ. ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನು ಕೂಡ ಒಂದು ಮೊಳ ಉದ್ದನೂ ಬೆಳೆಯಲಿಕ್ಕಾಗೋದಿಲ್ಲ ಪ್ರಿಯರೇ. ನಿಜವಾಗ್ಲೂ ಹೇಳ್ತಿದ್ದೇನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಮ್ಮ ಚಿಂತೆ, ಭಾರ ಎಲ್ಲವನ್ನು ಕೂಡ ದೇವರು ಹೊತ್ತುಕೊಂಡಿದ್ದಾರೆ ಪ್ರಿಯರೇ. ನೀವು ಚಿಂತೆ ಮಾಡಬೇಡ್ರಿ, ಈ ವಾಕ್ಯವನ್ನು ಓದ್ಕೊಳ್ರಿ, ವಾಕ್ಯದ ಪ್ರಕಾರ ನಡೀರಿ, ನಿಮ್ಮ ಚಿಂತಾ ಭಾರವನ್ನು ಆತನ ಮೇಲೆ ಹಾಕ್ರಿ ಪ್ರಿಯರೇ. ಈ ಚಿಕ್ಕ ವಾಕ್ಯದ ಮೂಲಕ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಮುಗಿಸ್ತೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಈ ಪರಿಶುದ್ಧಾತ್ಮ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ತನೆ. ಇದೇ ಕಾಲದಲ್ಲಿ ಕರ್ತನೆ ಈ ಒಂದು ವಾಕ್ಯವನ್ನು ಹೇಳುವಂತೆ ಸಹಾಯ ಮಾಡೋದಕ್ಕಾಗಿ ನೀವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೌದಪ್ಪ, ನಮ್ಮ ಚಿಂತಾ ಭಾರವನ್ನೆಲ್ಲವನ್ನು ಕೂಡ ನಿನ್ನ ಮೇಲೆ ಹಾಕ್ತಾ ಇದ್ದೇವೆ ರಾಜ. ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳುವತನಾಗಿದ್ದೆಯಪ್ಪ. ನಾವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳಿಲಿಕ್ಕೂ ಆಗೋದಿಲ್ಲ ಕರ್ತನೆ. ಕೀರ್ತನೆ ಹೇಳ್ತದೆ ರಾಜ 55:22 ಹೇಳ್ತದೆ ಕರ್ತನೆ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ಆಗ ಯೆಹೋವನನ್ನು ಉದ್ಧಾರ ಮಾಡುವನೆಂಬುದಾಗಿ. ಹೌದು ರಾಜ, ಅದೇ ರೀತಿಯಲ್ಲಿ ಕರ್ತನೆ ನಮ್ಮ ಚಿಂತಾ, ಭಾರ, ಕಷ್ಟ, ಹೋರಾಟ, ದುಃಖ ಏನೇ ಇದ್ರೂ ನಿನ್ನ ಮೇಲೆ ಹಾಕ್ತಿದ್ದೇವಪ್ಪ. ಎಲ್ಲವನ್ನು ಕರ್ತನೆ ಪರಿಹರಿಸಿ ಕರ್ತನೆ ಮುಂದೆ ಹೋಗುವಂತೆ ನೀನು ಸಹಾಯ ಮಾಡಬೇಕಾಗಿ ಬಿಡ್ಕೊಳ್ತೀನಪ್ಪ. ನಮ್ಮ ಚಿಂತೆ ಏನೇ ಇದ್ರೂ ನಿನ್ನ ಮೇಲೆ ಹಾಕ್ತಿದೆ ಕರ್ತನೆ. ಹೌದು ಕರ್ತನೆ, ಈ ಒಂದು ಕರ್ತನೆ ಪ್ರಾರ್ಥನೆ ಯಾರು ಕೇಳಿಸ್ಕೊಳ್ತಾ ಇದ್ರು ಅವರೆಲ್ಲರ ಚಿಂತೆ, ಭಾರ ಎಲ್ಲವನ್ನು ಬಿಡುಗಡೆ ಕೊಡಬೇಕಾಗಿ ಬಿಡ್ಕೊಳ್ತೀನಪ್ಪ. ನಿನ್ನ ಆಶೀರ್ವಾದದಿಂದ ತುಂಬಿಸು ಕರ್ತನೆ. ಪ್ರಾರ್ಥನೆಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಸಹಾಯ ಮಾಡಪ್ಪ. ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನು ಕೂಡ ಬರೋದಿಲ್ಲಪ್ಪ. ಏಸಯ್ಯ ನಿನಗೆ ಸ್ತೋತ್ರ. ಹೌದು, ನಿನ್ನ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ನಮ್ಮ ಹತ್ರ ಮಾತನಾಡಿದ್ದೀಯಲ್ಲಪ್ಪ. ನಮ್ಮ ಚಿಂತಾ ಭಾರ ಎಲ್ಲವೂ ನಿನ್ನ ಮೇಲೆ ಹಾಕ್ತಿದ್ದೀನಪ್ಪ. ಏಸಯ್ಯ ನಿನಗೆ ಸ್ತೋತ್ರ. ನಮ್ಮ ಚಿಂತೆ ಭಾರ ಎಲ್ಲವೂ ನಿನ್ನೆ ಹೊತ್ತುಕೊಂಡಿದ್ದೀಯ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮಗೆ ಸುಖವಾದ ಒಂದು ಜೀವಿತವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಚಿಂತೆ ಭಾರವನ್ನೆಲ್ಲ ನಿನ್ನ ಮೇಲೆ ಹಾಕುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್.